ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡದವರಿಗೆ ಇರುವಂತಹ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಲ್ಲಿ ಬರುವಂತಹ ಕವಿತೆಯನ್ನು ನೋಡುವ. ಮೊದಲಿಗೆ ತುಂಬಾ ಮುಖ್ಯವಾಗಿರುವಂತಹ ಕವಿತೆಯನ್ನು ವಿವರಣೆಯನ್ನು ತಿಳ್ಕೊಳ್ಳುವ. ಅದರಲ್ಲಿ ಬಂದಿರುವಂತಹ ಅರ್ಥಗಳಿರ್ಬೋದು, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ಹೊಸಗನ್ನಡದ ಕವಿತೆಯಲ್ಲಿ ಮೊದಲ ಒಂದು ಘಟಕ 1ರಲ್ಲಿ 4 ಪದ್ಯಗಳನ್ನು ನಾವು ಕಾಣ್ಬೋದು. 4 ಕವಿತೆಗಳನ್ನು ಅವರು ಕೊಟ್ಟಿದ್ದಾರೆ. 1 ಹುತ್ತರಿಯ ಹಾಡು, 2 ದುಃಖ ಸೇತು, 3 ನೀ ಹಿಂಗ ನೋಡಬೇಡ ನನ್ನ, 4 ಶ್ರೀಸಾಮಾನ್ಯರ ದೀಕ್ಷಾಗೀತೆ. 4 ಕವಿತೆಗಳ ಅರ್ಥಗಳನ್ನು, 4 ಕವಿತೆಯಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಬೇಕು. ಯಾಕಂದರೆ ತುಂಬಾ ಮುಖ್ಯವಾಗಿರುವಂತಹ ಕೆಲವೊಂದು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಈ ಒಂದು ಕವಿತೆಯಲ್ಲಿ ನಾವು ಕಾಣ್ಬೋದಾಗಿದೆ. ಇವತ್ತು ಹುತ್ತರಿಯ ಹಾಡನ್ನು ನೋಡಿಕೊಳ್ಳುವ. ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು. ಪುಟ ಸಂಖ್ಯೆ 'ಎಲ್ಲ ಹಾಡನ್ನು, ಎಲ್ಲ ಕವಿತೆಯ ಸಾರಾಂಶವನ್ನು, ಎಲ್ಲ ಕವಿತೆಯಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಎಲ್ಲವೂ ಕೂಡ ತುಂಬಾ ಮುಖ್ಯವಾಗಿರೋದ್ರಿಂದ ಸ್ವಲ್ಪ ಅದರ ಬಗ್ಗೆ, ಅದರ ಕಥೆಯ ಬಗ್ಗೆ, ಅದರಲ್ಲಿ ಇರುವಂಥ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಲ್ಲಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಮಗೆ ಅದನ್ನೇ ಬರಿತಾ ಹೋದರೆ ಆಯಿತು. ನಮಗೆ ಏನು ಅರ್ಥ ಆಗಿದೆ, ನೀವೆಷ್ಟು ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ ಅದನ್ನೇ ಬರಿತಾ ಹೋಗುವಂಥದ್ದು, ಅಂದರೆ ಸಾರಾಂಶ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು. ಹುತ್ತರಿಯ ಹಾಡು ಪುಟ ಸಂಖ್ಯೆ 12ರಲ್ಲಿದೆ ನೋಡಿ. ಪುಸ್ತಕಗಳು ನಿಮಗೆ ಸಿಕ್ಕಿದರೆ ಪುಸ್ತಕದಲ್ಲೇ ನೋಡ್ಕೊಳ್ಳಿ. ಒಂದು ವೇಳೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅದರಲ್ಲಿ ಮೊದಲು ಬರೀರಿ ಹುತ್ತರಿ ಹಾಡು ಅಂತ ಬರೆದು ಅದರಲ್ಲಿ ಪಂಜೆ ಮಂಗೇಶರಾವ್ ಅವರ ಲೇಖಕರ ಹೆಸರನ್ನು ಕೂಡ ಬರೆಯಿರಿ. ನಂತರ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಒಂದು 4 ಸಾಲುಗಳಷ್ಟು ಬರೆದು ಇಟ್ಕೊಳ್ಳಿ. PDF ಕೊಟ್ಟಿದ್ದಾರೆ ಅಥವಾ ನಿಮಗೆ ಪುಸ್ತಕಗಳ ಬದಲಿಗೆ ಅವರು ಸಾಫ್ಟ್ ಕಾಪಿಯನ್ನು ಕೊಟ್ಟಿರುವಂಥದ್ದು ಕೂಡ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆವಾಗ ನಾವು ಪಾಯಿಂಟ್ಸ್ ಬುಕ್ ಅಂತ ನೀವು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ. ಇಲ್ಲ ಅಂತಾದರೆ ನಮಗೆ ಅದನ್ನು ಜೆರಾಕ್ಸ್ ಮಾಡಿಕೊಳ್ಬೇಕು ಅಥವಾ ಅದರ ಒಂದು ಕಾಪಿಯನ್ನು ತೆಗೆದಿಟ್ಕೊಳ್ಬೇಕಾಗ್ತದೆ. ಮೊದಲಿಗೆ ಹುತ್ತರಿಯ ಹಾಡು. ಈ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು ಯಾವ ವಿಚಾರದ ಬಗ್ಗೆ ಬರೀತಿದ್ದಾರೆ, ಯಾವ ವಿಚಾರದ ಬಗ್ಗೆ ಬರೆದಿದ್ದಾರೆ ಅಂತ ಹೇಳಿದರೆ, ಹುತ್ತರಿಯ ಹಾಡು ಎನ್ನುವಂಥದ್ದು ಕೊಡಗಿನಲ್ಲಿ ಆಚರಿಸುವಂತಹ ಒಂದು ಹಬ್ಬದ ವಿಷಯದ ಬಗ್ಗೆ ಇಲ್ಲಿರುವಂಥದ್ದು. ಕೊಡಗಿನ ವಿಚಾರವಾಗಿ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ. ಕೊಡಗಿನಲ್ಲಿ ಆಚರಿಸುವಂತಹ ಒಂದು ಹುತ್ತರಿಯ ಹಬ್ಬ, ಆ ಹಬ್ಬಕ್ಕೆ ಅಲ್ಲಿ ಹಾಡುವಂತಹ ಹಾಡಿನ ಬಗ್ಗೆ ಅವರು ಹೇಳುವಂಥದ್ದು ಹುತ್ತರಿಯ ಹಾಡು ಎನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಕವಿತೆಯಲ್ಲಿ ಕೊಡಗಿನ ಅತ್ಯದ್ಭುತವಾದ ಪ್ರಕೃತಿ ಸೌಂದರ್ಯವನ್ನು ಲೇಖಕರು ವಿವರಿಸ್ತಾ ಇದ್ದಾರೆ. ಪಂಜೆ ಮಂಗೇಶರ ಅವರು ಹುತ್ತರಿಯ ಹಾಡಿನ ಮುಖಾಂತರ ಕೊಡಗಿನಲ್ಲಿ ನಾವು ಕಾಣಬಹುದಾದಂತಹ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಆ ಒಂದು ನಾಡಿನಲ್ಲಿರುವಂತಹ ಹಿರಿಮೆ ಏನು, ಅಲ್ಲಿನ ಗರಿಮೆ ಏನು, ಅಲ್ಲಿನ ಸ್ಥಳದ ಪುರಾಣದ ಬಗ್ಗೆ, ವಿಶಿಷ್ಟತೆಯ ಬಗ್ಗೆ, ಕೊಡವರ ಆಚಾರ ವಿಚಾರ, ಅವರ ಧೈರ್ಯ ಸಾಹಸ ಎಲ್ಲವನ್ನು ಕೂಡ ಪಂಜೆ ಮಂಗೇಶ ರಾವ್ ಅವರು ಹುತ್ತರಿಯ ಹಾಡಿನಲ್ಲಿ ನಮಗೆ ವಿವರಿಸಿರುವಂಥದ್ದನ್ನು ಕಾಣ್ಬೋದು. ಈ ಕವಿತೆ ತುಂಬಾ ಸೊಗಸಾಗಿ ಮೂಡಿಬಂದಿದೆ. ಇಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯ, ಕೊಡಗಿನ ವಿಶಿಷ್ಟ ಸಂಸ್ಕೃತಿಯ ಬಗ್ಗೆ ಅವರು ವರ್ಣಿಸ್ತಾ ಹೋಗ್ತಾರೆ. ಪಂಜೆ ಮಂಗೇಶರಾವ್ರವರು ಯಾಕೆ ಕೊಡಗಿನಲ್ಲಿ ಆಚರಿಸಿರುವಂತಹ ಒಂದು ಹುತ್ತರಿಯ ಹಬ್ಬವನ್ನು ವಿವರಿಸಿದ್ದಾರೆ ಅಂತ ಹೇಳಿದರೆ, ಅವರು ಆ ಸಂದರ್ಭದಲ್ಲಿ ಕೊಡಗಿನಲ್ಲಿದ್ದರು. ಅಂದರೆ ಪಂಜೆ ಮಂಗೇಶರಾಯರವರು ಮಡಿಕೇರಿಯ ಸೆಂಟ್ರಲ್ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಕೊಡಗಿನಲ್ಲಿ. ಅಲ್ಲಿಯೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಆಚಾರ ವಿಚಾರಗಳವರಿಗೆ ಗೊತ್ತಾಗ್ತದೆ. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾನೇ ಇರ್ತಾರೆ. ಹಾಗೆ ಅಲ್ಲಿ ಆಚರಿಸುವಂತಹ ಹಬ್ಬ ಹರಿದಿನಗಳನ್ನು ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಹಾಗೆ ತಮ್ಮವರ ಒಂದು ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿನ ಒಂದು ಎಲ್ಲ ಹಬ್ಬಗಳ ಬಗ್ಗೆ ಅವರು ತಿಳ್ಕೊಳ್ತಾ ಇರ್ತಾರೆ. ಆ ಒಂದು ಊರಿನಲ್ಲಿ ಅವರು ಮುಖ್ಯೋಪಾಧ್ಯಾಯರಾದ್ದರಿಂದ ಅವರು ಈ ಒಂದು ಕವನವನ್ನು ಬರೀಲಿಕ್ಕೆ ಕಾರಣ ಆಗಿರುವಂಥದ್ದು. ಹುತ್ತರಿಯ ಹಾಡು ಎನ್ನುವಂಥ
ಹಾಡು ಬರಲಿಕ್ಕೆ ಕಾರಣ ಅಲ್ಲಿ ಆಚರಿಸಿರುವಂಥ, ಅಂದರೆ ಕೊಡಗಿನಲ್ಲಿ ಆಚರಿಸುವಂತಹ ಒಂದು ಹಬ್ಬದ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ. ಹುತ್ತರಿ ಎನ್ನುವಂತಹ ಒಂದು ಪದದ ಅರ್ಥ ಹೊಸ ಅಕ್ಕಿ, ಹೊಸ ಭತ್ತದ ಬೆಳೆ ಅಂತ ನಾವು ಹೇಳ್ತೇವೆ. ತುಂಬ ಕಡೆಗಳಲ್ಲಿ ಇದನ್ನು ನಾವು ಆಚರಿಸುವುದನ್ನು ಕೇಳಿರ್ಬೋದು, ನೀವು ನೋಡಿರ್ಬೋದು. ಅಂದರೆ ಹೊಸ ಬೆಳೆಯನ್ನು ತರುವಂಥದ್ದು, ಗದ್ದೆ ಬೇಸಾಯವನ್ನು ಮಾಡಿದಂತಹ ಸಂದರ್ಭದಲ್ಲಿ, ಅದನ್ನು ಕೊಯ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡಿ ಆ ಒಂದು ಭತ್ತದ ತೆನೆಯನ್ನು ಕಟಾವು ಮಾಡಿ ಮನೆಗೆ ತರುವಂಥದ್ದು. ಆ ಮನೆಗೆ ತರುವಂಥದ್ದನ್ನು ಸಂಭ್ರಮಿಸುವಂಥದ್ದು, ಅದನ್ನು ಹಬ್ಬವಾಗಿ ಆಚರಿಸುವಂಥದ್ದು. ಅಲ್ಲಿಂದ ತಂದಂತಹ ಭತ್ತವನ್ನು ಹೊಸ ಅಕ್ಕಿಯಾಗಿ ಹೊಸ ಊಟ ಅಂತ ಮಾಡುವಂಥದ್ದು. ಅಲ್ಲಿ ಆ ದಿವಸ ಹಬ್ಬದ ವಾತಾವರಣ ಇರುವಂಥದ್ದು. ಇದು ಹುತ್ತರಿಯ ಬಗ್ಗೆ ಇರುವಂಥದ್ದು. ಅಲ್ಲಿ ಕೊಡಗಿನಲ್ಲಿ ಯಾವ ರೀತಿ ಅದನ್ನು ಆಚರಿಸ್ತಾರೆ ಅಂತ ಹೇಳಿದರೆ, ಹುತ್ತರಿ ಎನ್ನುವಂಥದ್ದು ಹೊಸ ಅಕ್ಕಿ ತರುವಂಥದ್ದು. ಹೊಸ ಬೆಳೆಯನ್ನು ಮನೆಗೆ ತರುವಂತಹ ಸಂದರ್ಭದಲ್ಲಿ ಅಲ್ಲಿ 1 ವಾರಗಳ ಕಾಲ ಈ ಹಬ್ಬವನ್ನು ಆಚರಿಸ್ತಾರೆ. ಕೊಡಗಿನಲ್ಲಿ ಹುತ್ತರಿಯ ಹಬ್ಬವನ್ನು 1 ವಾರಗಳ ಕಾಲ ಆಚರಿಸ್ತಾರೆ. ಅದರ ಜೊತೆಗೆ ಪ್ರತಿ ದಿವಸ ಕುಣಿತ, ಹಾಡು, ಆಮೇಲೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಈ ಹಬ್ಬವನ್ನು ಯಾವಾಗ ಆಚರಿಸ್ತಾರೆ? ಇದನ್ನು ನವೆಂಬರ್ ಡಿಸೆಂಬರ್ ತಿಂಗಳಿನ ತುಂಬು ಹುಣ್ಣಿಮೆಯ ದಿನವನ್ನು ಆಚರಿಸ್ತಾರೆ. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ, ಅಂದರೆ ಭತ್ತದ ಬೆಳೆ ಕಟಾವಿಗೆ ಬರುವಂಥ ಸಂದರ್ಭ ಕೆಲವೊಮ್ಮೆ ನವಂಬರ್ನಲ್ಲಿರ್ತದೆ, ಕೆಲವೊಮ್ಮೆ ಡಿಸೆಂಬರಿಗೆ ತನಕ ಬಂದಿರ್ತದೆ. ಅದು ನವಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ತುಂಬು ಹುಣ್ಣಿಮೆಯ ದಿನ ಅದನ್ನು ಆರಂಭಿಸ್ತಾರೆ. ತುಂಬು ಹುಣ್ಣಿಮೆಯ ದಿನವನ್ನು ಆಚರಿಸ್ತಾರೆ. 1 ವಾರಗಳ ಕಾಲ ಈ ಹಬ್ಬವನ್ನು ವೈಭವದಿಂದ ಆಚರಣೆಯನ್ನು ಮಾಡ್ತಾರೆ. ಈ ಹಬ್ಬ ಯಾವಾಗ ಬರ್ತದೆ ಅಂತ ಹೇಳಿದರೆ, ಕೇರಳದಲ್ಲಿ ಓಣಂ ಹಬ್ಬ ಆಚರಿಸ್ತಾರಲ್ವ, ಅದರಿಂದ ಪ್ರೇರಣೆಗೊಂಡು ಈ ಒಂದು ಆಚರಣೆ ಬಂತು ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಹುತ್ತರಿಯ ಹಾಡು ಕೃಷಿ ಉತ್ಸವ ಆದ ಸಂದರ್ಭದಲ್ಲಿ ಬೇರೆಯವರೆಂಬಂತೆ ತೋರುತ್ತಾ ಕೊಡವರ ಪ್ರಾಚೀನ ಪರಂಪರೆ, ಅವರ ಪರಾಕ್ರಮತೆಗಳ ವರ್ಣನೆ ಕೂಡ ಮಾಡ್ತಾರೆ. ಇಲ್ಲಿ ಲೇಖಕರಾದಂತಹ ಪಂಜೆ ಮಂಗೇಶರಾವ್ ಅವರು ಕೇವಲ ಕೊಡಗಿನ ಹುತ್ತರಿಯ ಹಬ್ಬದ ಬಗ್ಗೆ ಮಾತ್ರ ಹೇಳುವುದಲ್ಲ, ಇಲ್ಲಿ ಕೊಡಗಿನ ಸಂಪೂರ್ಣ ಚಿತ್ರಣವನ್ನೇ ಈ ಒಂದು ಕವಿತೆಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಕೊಡಗಿನಲ್ಲಿ ಆಚರಿಸುವಂತಹ ಹಬ್ಬದ ಜೊತೆಗೆ ಕೊಡಗಿನ ಪ್ರಕೃತಿ ಸೌಂದರ್ಯ, ಕೊಡಗಿನ ಜನರು ಆಚರಿಸುವಂತಹ ಬೇರೆ ಬೇರೆ ಒಂದು ಹಬ್ಬಗಳ ಒಂದು ವೈಭವಗಳನ್ನು, ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯವನ್ನು, ಹಾಗೆಯೇ ಕೊಡಗಿನಲ್ಲಿ ಜನರ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ ಎಲ್ಲವನ್ನು ಸಂಪೂರ್ಣವಾಗಿ ಪಂಜೆ ಮಂಗೇಶರಾವ್ ಅವರು ಈ ಹುತ್ತರಿಯ ಹಾಡು ಎಂಬ ಕವಿತೆಯ ಮುಖಾಂತರ ನಮಗೆ ಸಂಪೂರ್ಣ ಕೊಡಗಿನ ಚಿತ್ರಣವನ್ನು ನಮಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಈ ಒಂದು ಕವಿತೆಯ ಆಶಯ ಏನು ಅಂತ ಹೇಳಿದರೆ, ಕೊಡಗಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ಜೀವನ, ಆಚಾರ ವಿಚಾರಗಳನ್ನು ಈ ಕವನ ಸೊಗಸಾಗಿ ನಮಗೆ ಪರಿಚಯ ಮಾಡಿಕೊಡ್ತದೆ. ಕೊಡವ ಜನಾಂಗದ ವಿಶಿಷ್ಟ ಹಬ್ಬವಾದಂಥ ಈ ಒಂದು ಹುತ್ತರಿಯ ಹಿನ್ನೆಲೆಯಲ್ಲಿ ರಚಿತವಾದಂತಹ ಕವಿತೆ ಹಬ್ಬದ ವಿವರಣೆಗಳನ್ನು ಕೂಡ ನಮಗೆ ಕೊಡ್ತಾನೆ ಹೋಗ್ತದೆ. ಅಷ್ಟೇ ಅಲ್ಲದೆ ಅಲ್ಲಿನ ಪರಂಪರೆ ಏನು, ಅಲ್ಲಿನ ವೈಭವವೇನು, ಅಲ್ಲಿನ ಪರಾಕ್ರಮದ ವಿಶಿಷ್ಟತೆಯನ್ನು ಸುಂದರವಾಗಿ ಅಭಿವ್ಯಕ್ತಗೊಳಿಸ್ತದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಈ ಒಂದು ಹುತ್ತರಿಯ ಹಾಡು ಕವಿತೆಯ ವಿಶ್ಲೇಷಣೆಗೆ ಹೋಗ್ತಾ, ಇದೊಂದು ಕೊಡಗಿನ ಉತ್ಸವ ಗೀತೆ. ಸುಗ್ಗಿಯ ಕಾಲದಲ್ಲಿ ಆಚರಿಸಲ್ಪಡುವ ಹುತ್ತರಿಯ ಹಬ್ಬ ಕೊಡವ ನಾಡಿನ ಭವ್ಯ ಸಂಸ್ಕೃತಿಯ ಪ್ರತೀಕ. ಅಲ್ಲಿನ ಮಧುರವಾದ ಗೇಯಾಂಶ ಗುಣ, ಅಲ್ಲಿನ ಒಂದು ಆಚಾರ ವಿಚಾರ ಎಲ್ಲ ಕೂಡ ಕವಿತೆಯಲ್ಲಿ ಲಾಲಿತ್ಯ ಲಯ ವಿನ್ಯಾಸ ಸಹಜವಾಗಿ ನಮಗೆ ಕಾಣ್ತಾ ಹೋಗ್ತದೆ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಒಂದು ಸಾಲನ್ನು ಕೊಟ್ಟಿದ್ದಾರೆ. ಆ ಸಾಲು, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು, ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆದಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು, ಅಲ್ಲಿ ಆ ಕಡೆ ನೋಡಲ, ಅಲ್ಲಿ ಕೊಡವರ ನಾಡಲ, ಅಲ್ಲಿ ಕೊಡವರ ಬೀಡಲ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಸಾಲುಗಳು. ಅಂದರೆ ಹುತ್ತರಿಯ ಹಾಡು ಕೊಡಗಿನ ರಮಣೀಯವಾದ ಪ್ರಕೃತಿ ಸೌಂದರ್ಯದ ಚಿತ್ರಣವನ್ನು ಕೂಡ ನಮಗೆ
ಆ ಒಂದು ಚಿತ್ರಣವನ್ನು ನಮ್ಮ ಕಣ್ಮುಂದೆ ಬರುವಂತೆ ಅವರು ಹೇಳ್ತಾ ಹೋಗ್ತಾರೆ. ಈ ಕವಿತೆಯ ಮೊದಲ ಚರಣಗಳಲ್ಲಿ ಹೇಳುವಂಥದ್ದು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಹೇಳುವಂಥದ್ದು, ಅಲ್ಲಿನ ರಮಣೀಯ ದೃಶ್ಯವನ್ನು ಹೇಳುವಂಥದ್ದು. ಕೊಡಗು ಅಂತ ಹೇಳಿದ ಕೂಡಲೇ ಹಚ್ಚ ಹಸಿರಿನಿಂದ ಸಂಪೂರ್ಣವಾಗಿ ತುಂಬಿರುವಂತಹ ಒಂದು ಪ್ರಕೃತಿಯ ಸೌಂದರ್ಯ, ಅಲ್ಲಿನ ರಮಣೀಯತೆಯನ್ನು ಈ ಮೊದಲ ಸಾಲಿನಲ್ಲಿ ಲೇಖಕರಾದಂತಹ ಪಂಜೆ ಮಂಗೇಶರಾವ್ ಅವರು ಕೊಡಗಿನ ಹುತ್ತರಿಯ ಹಾಡು ಕವಿತೆಯಲ್ಲಿ ನಮಗೆ ಮೊದಲ ಸಾಲಲ್ಲೇ ವಿವರಿಸ್ತಾ ಹೋಗ್ತಾರೆ. ಕೊಡವರ ನಾಡಿನ ಬೀಡಿನ ಸುಂದರ ಚಿತ್ರಣ ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಮೊದಲ 4 ಪದಗಳಲ್ಲಿ ಎಲ್ಲಿ ನೋಡಬೇಕು ಅಲ್ಲಿ ನೋಡಿದರೂ ಕೂಡ ಸುಂದರತೆ ಕಾಣ್ತಾ ಇದೆ, ಇಲ್ಲಿ ನೋಡಿದರೂ ಕೂಡ ಅದೇ ಒಂದು ರಮಣೀಯತೆ ನಮಗೆ ಕಾಣ್ತಾ ಇದೆ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ. ಕೊಡಗಿನ ಚೆಲುವಿಗೆ ಭೂದೇವಿ ಒಲಿದಿದ್ದಾಳೆ, ದೇವಿಯೇ ಆ ಒಂದು ಕೊಡಗಿನ ಪ್ರಕೃತಿ ಸೌಂದರ್ಯಕ್ಕೆ ಒಲಿದಿದ್ದಾಳೆ. ದೇವ ಸನ್ನಿಧಿಯಲ್ಲಿರತಕ್ಕ ಭೂದೇವಿಯು ಬಂದು ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ. ಪರ್ವತ ವನರಾಶಿಗಳಿಂದ ಕಂಗೊಳಿಸುವ ಕೊಡಗು ಒಂದು ಪ್ರಕೃತಿ ರಮ್ಯ ತಾಣವಾಗಿದೆ. ತುಂಬ ಅದ್ಭುತವಾಗಿ ರಮ್ಯತೆ ಕೂಡಿದೆ. ಯಾಕಂದರೆ ಎಲ್ಲ ಕಡೆ ಸುತ್ತಮುತ್ತಲೂ ನೀವು ನೋಡಿದರೂ ಕೂಡ ಅಲ್ಲಿ ಬೆಟ್ಟ ಗುಡ್ಡಗಳನ್ನು ಕಾಣ್ಬೋದು, ಅಲ್ಲಿ ಹಚ್ಚ ಹಸಿರುಗಳನ್ನು ಕಾಣ್ಬೋದು, ಹಾಗೆಯೇ ಅಲ್ಲಿ ಹರಿದು ಬರುವಂಥ ಪೂರ್ವ ಸೌಂದರ್ಯ ಮನಮೋಹಕದ ಇದನ್ನು ಕಾಣ್ಬೋದು. ಹಾಗೆ ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳು ಕಾವೇರಿ ಹೊಳೆವಳು, ಎಲ್ಲ ಕಡೆ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಕಾಣ್ತಾ ಹೋಗ್ಬೋದು. ಅಲ್ಲಿ ಹರಿಯುವಂತಹ ಕಾವೇರಿ ನದಿಯು ಎಲ್ಲ ಕಲ್ಮಶಗಳನ್ನು ಕೊಳಕನ್ನು ಕಳೆಯುವಂತಹ ಗಂಗಾಮಾತೆ. ಈ ಒಂದು ಕಾವೇರಿ ಎಂಬ ಧನ್ಯತೆಯ ಚಿತ್ರಣವನ್ನು ಕೂಡ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಲೇಖಕರು, ಕಾವೇರಿ ನದಿ ಹರಿತಾ ಇದೆ, ಎಲ್ಲ ಕಲ್ಮಶವನ್ನು ತೊಳಿತಾ ಇದ್ದಾಳೆ, ಎಲ್ಲ ರೀತಿಯ ಒಂದು ಜನಮನದ ಕಲ್ಮಶ ಕೊಳಕನ್ನೆಲ್ಲ ತೊಳೆದು ತುಂಬಾ ಪವಿತ್ರತೆಯನ್ನು ಕಾಣ್ಬೋದು ಗಂಗಾಮಾತೆ ಈ ಕಾವೇರಿ ಅಂತ ಧನ್ಯತೆಯ ಭಾವನೆಯನ್ನು ಹೇಳ್ತಾರೆ. ಆ ಅಪ್ರಮೇಯ ಸುಂದರ ಪ್ರಕೃತಿ ತಾಣಕ್ಕೆ ಹೆಸರುವಾಸಿಯಾದದ್ದು ಕೊಡಗು. ಅಲ್ಲಿನ ಜನರು ಸಾಹಸಿಗಳು. ಇನ್ನು ಅಲ್ಲಿನ ಜನರ ಒಂದು ಧೈರ್ಯವನ್ನು ಸಾಹಸವನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ. ಕೊಡಗಿನ ಜನರು ಸಾಹಸಿಗಳು, ಧೈರ್ಯವಂತರು, ಶೂರರು. ಕೊಡಗು ಆ ಪ್ರತಿಯ ಧೈರ್ಯ, ಶೌರ್ಯ, ಸಾಹಸಮಯ ಕ್ಷೇತ್ರವಾಗಿದೆ. ಅಲ್ಲಿನ ಜನರು ಸಾಹಸವಂತರು, ಧೈರ್ಯವಂತರು ಅಂತ ವಿವರಿಸುವಂಥದ್ದನ್ನು ಕಾಣ್ಬೋದು. ಇನ್ನು ಒಂದು ಸಾಲುಗಳನ್ನು ಕೊಟ್ಟಿದ್ದಾರೆ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು, ಸವರಿ ಆನೆಯ ಸೊಂಡಿಲಲ್ಲಿ ರಣ ಕೊಂಬನಾರ್ ಬೋರ್ಗರೆದರು, ಸವಿದು ಸವೆಯದ ಸಾಹಸತ್ವದ ಕ್ಷೇತ್ರ ಬೇಟೆಯ ಮೆರೆದರು. ಅವರು ಸೋಲ್ ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರು ಕೊಡಗಿನ ಹಿರಿಯರು. ಇಲ್ಲಿ ಕೊಡಗಿನ ಜನರ ಸಾಹಸವನ್ನು ವಿವರಿಸ್ತಾ ಇದ್ದಾರೆ. ಕೊಡಗಿನ ಒಂದು ಪೌರುಷ ಪರಾಕ್ರಮವನ್ನು ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿನ ಧೈರ್ಯ, ಶೌರ್ಯ, ಅಪ್ರತಿಮ ಒಂದು ಸಾಹಸ. ಕೊಡವರು ತುಂಬ ಹೆಸರುವಾಸಿ. ಸಾಹಸ ಅಂತ ಬಂದಾಗ ಕೊಡವರ ಹೆಸರು ಬರ್ತದೆ, ಧೈರ್ಯವಂತರು ಅಂತ ಹೇಳಿದ ಕೂಡಲೇ ಕೊಡವರ ಹೆಸರು ಬರ್ತದೆ. ಅವರ ಪೂರ್ವಜನರು ಮೆರೆದಿರುವ ಮಹಾಪರಾಕ್ರಮತೆ ಎಂದರೆ ಹುಲಿಯನ್ನು ಹಿಡಿದು ಹುಲಿಯ ಹಾಲನ್ನು ಕರೆದು ಹುಲಿಯ ಹಾಲನ್ನು ಸೇವಿಸಿದಂತಹ ಒಂದು ಧೈರ್ಯವಂತರು. ಕವಣೆ ಬೀಸಲು ಅಂದರೆ ಕವಣೆ ಬೀಸುವಂಥದ್ದು ಅಂತ ಹೇಳಿದರೆ ಈ ಒಂದು ಕೋಲಿಗೆ ಬಳ್ಳಿಯನ್ನು ಕಟ್ಟಿ ಅದಕ್ಕೆ ಈ ರೀತಿ ಕವಣೆಯನ್ನು ಹಾಕಿ ಕಲ್ಲನ್ನು ಹಾಕಿ ಯಾವುದಾದ್ರೂ ಒಂದು ಪ್ರಾಣಿಯನ್ನು ಹೊಡಿಲಿಕ್ಕೆ ಮಾಡ್ತಾಯಿದ್ರು ಮೊದಲೆಲ್ಲ. ಅದಕ್ಕೆ ಏನು ಬಳಸ್ತಾ ಇದ್ರು, ಈ ಕವಣೆ ಬೀಸಲಿಕ್ಕೆ ಒಂದು ಹಗ್ಗವನ್ನು ಬಳಸ್ತಾ ಇದ್ರಲ್ಲ, ಅದನ್ನು ಹೆಬ್ಬಾವನ್ನೇ ಆ ಒಂದು ಕವಣೆಗೆ ಅದನ್ನು ಉಪಯೋಗಿಸ್ತಾ ಇದ್ರು. ಹೆಬ್ಬಾವನ್ನು ಹಿಡಿದು ಅದನ್ನು ಉಪಯೋಗಿಸ್ತಾ ಇದ್ರು. ಅಷ್ಟು ಧೈರ್ಯವಂತರವರು, ಅಷ್ಟು ಸಾಹಸಿ, ಅಷ್ಟು ಪೌರುಷವಂತರು ಅಂತ ವಿವರಿಸ್ತಾ ಇದ್ದಾರೆ. ಸಂಪನ್ನರಾದ ಅವರು, ಕ್ಷೇತ್ರಕುಲ ಸಂಪನ್ನರಾದರವರು ಆನೆಯನ್ನು ಕೊಂದು ಅದರ ದಂತವನ್ನೇ ರಣ ಕಹಳೆಯನ್ನಾಗಿ ಮಾಡಿಕೊಂಡಂತಹ ಬೋರ್ಗರೆದ ಯುದ್ಧಪ್ರಿಯರು. ಕೊಡಗಿನ ಜನರು ಯುದ್ಧಪ್ರಿಯರಾಗಿದ್ದಾರೆ. ಅವರು ಆನೆಯನ್ನು ಕೊಂದು ಅದರ ದಂತವನ್ನಿದೆಯಲ್ಲ ಅದನ್ನು ರಣ ಕಹಳೆಯಾಗಿ ಉಪಯೋಗಿಸಿಕೊಂಡಂಥ ಯುದ್ಧದ ಪ್ರಿಯರವರು. ಎಂದೆಂದೂ ಭತ್ತದ ಮಹಾ ತೇಜಸ್ಸಿ ಕ್ಷೇತ್ರ ಕವಿಗಳಾದ ಕೊಡಗಿನ ಹಿರಿಯರು ಸೋಲನ್ನೇ ಕಂಡರಿಯದ ವೀರರು. ಅವರಿಗೆ ಯಾವತ್ತೂ ಸೋಲಿರಲಿಲ್ಲ. ಸೋಲು ಬರ್ತದೆ ಅಂತ ಅವರು
ಯಾವತ್ತೂ ಭಯಪಡಲು ಕೂಡ ಇಲ್ಲ. ಯುದ್ಧಕ್ಕೆ ಹೆದರಲಿಲ್ಲ, ಸೋಲಿಗೆ ಅಂಜಲಿಲ್ಲ. ವೀರರು ಧೀರರು ಎಂಬ ಹೆಗ್ಗಳಿಕೆ ಕಡುಗಲಿಗಳು. ಅವರು ಸೋಲ್ಸಾವರಿಯರು, ಅವರು ಕಡುಗಲಿಗರಿಯರು ಎನ್ನುವಂತಹ ಸಾಲು ಇದೆಯಲ್ಲ, ಅದು ಸಂದರ್ಭ ಸಹಿತ ಬರೀಲಿಕ್ಕೆ ಅವರು ನಿಮಗೆ ಕೊಡ್ತಾರೆ. ಸೋಲ್ಸಾವರಿಯರು, ಕಡುಗಲಿಗರಿಯರು ಅಂತ ಬಂದಾಗ ಕೊಡಗಿನ ಬಗ್ಗೆ ಬಂದಿರುವಂಥದ್ದು ಅಂತ ನಿಮಗೆ ನೆನಪಲ್ಲಿರಬೇಕು. ಇದು ಹುತ್ತರಿಯ ಹಾಡು. ಪಂಜೆ ಮಂಗೇಶರಾವ್ ಅವರು ಬರೆದಿರುವಂತಹ ಹೊಸಗನ್ನಡದ ಕವಿತೆಯಾಗಿರುವಂತಹ ಹುತ್ತರಿಯ ಹಾಡಿನಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಅವರು ಸೋಲ್ಸಾವರಿಯರು ಅಂದರೆ ಕೊಡಗಿನ ಜನರು, ಕೊಡಗಿನ ವೀರರು ಯಾವತ್ತೂ ಸೋಲನ್ನು ಅವರು ಕಾಣಲಿಲ್ಲ. ಅವರು ಕಡುಗಲಿ ವೀರರು, ಧೈರ್ಯವಂತರು, ಶೂರವಂತರು, ಕೊಡಗಿನ ಹಿರಿಯರು, ಅವರು ಪೌರುಷ ಪರಾಕ್ರಮಿಗಳು ಅಂತ ಅವರು ವಿವರಿಸ್ತಾ ಇದ್ದಾರೆ. ಇನ್ನು ಬರುವಂತಹ ಸಾಲು, ತಮ್ಮ ನಾಡಿನ ಕೊರಳ ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಳ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್, ಬೊಮ್ಮಗಿರಿಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು, ಧರ್ಮದಾನವ ಕಟ್ಟಳೆ ರೀತಿ ನೀತಿಯ ಕೋಶವು, ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡ ಮಲ್ಲದು. ಇಲ್ಲಿ ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಎನ್ನುವಂತಹ ಸಾಲು ನಮಗೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗೆ ಕೊಡ್ತಾರೆ ಸ್ನೇಹಿತರೆ, ನೆನಪಲ್ಲಿಟ್ಕೊಳ್ಳಿ. ಬೊಮ್ಮಗಿರಿಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶ ಎನ್ನುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಸಾಲನ್ನು ಪಂಜೆ ಮಂಗೇಶರಾವ್ ಅವರು ಬರೆದಿರುವ ಹುತ್ತರಿಯ ಹಾಡು ಎನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ, ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯವು ಎಷ್ಟು ಹಬ್ಬಿಕೊಂಡಿದೆ ಎನ್ನುವಂಥದ್ದನ್ನು ಇಲ್ಲಿ ಲೇಖಕರು ವಿವರಿಸುವಂಥದ್ದು. ಅದು ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಕೊಡಗಿದೆ. ಆ ಸಂಪೂರ್ಣ ಜಾಗ ಪ್ರಕೃತಿಮಯದಿಂದ ಕೂಡಿದೆ. ಮರ ಗಿಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತ ಲೇಖಕರು ಇಲ್ಲಿ ವಿವರಿಸ್ತಾ ಇರುವಂಥದ್ದು. ಇಲ್ಲಿ ಪರಮ ಸ್ವಾಭಿಮಾನಿಗಳು, ಪುರುಷ ಸಿಂಹಗಳು ಎಂದೆನಿಸಿಕೊಂಡಂತಹ ಕೊಡಗಿನ ಜನರು ಇಂದಿಗೂ ಕೂಡ ದಾಸ್ಯದ ನೊಗದ ಭಾರಕ್ಕೆ ಸಿಲುಗಿ ಸುಸ್ತಾಗಿ ಕುಗ್ಗಿ ಹೋದವರಲ್ಲ. ನಾವು ಯುದ್ಧಕ್ಕೆ ಬರುವುದಿಲ್ಲ ಅಂತ ಹೇಳಿದವರಲ್ಲ, ತಾವು ಸೋತವರಲ್ಲ. ಅವರು ಯುದ್ಧವನ್ನು ಧೈರ್ಯದಿಂದ ಎದುರಿಸ್ತಾ ಇದ್ದರು. ಆ ರೀತಿಯ ಪರಾಕ್ರಮಿಶಾಲಿಗಳು, ಧೈರ್ಯವಂತರು. ಯಾವತ್ತೂ ಅವರು ಹೇಡಿಯಾಗಿ ಯುದ್ಧ ಬೇಡ ಅಂತ ಹೊರಟು ಹೋಗಲಿಲ್ಲ. ಅವರು ವೈರಿಗಳಿಗೆ ಬೆನ್ನು ತಿರುಗಿಸಿ ಹೆದರಿ ಬೆದರಿ ಓಡಿದವರಲ್ಲ. ಹುಲಿಗಳಂತೆ ಹಗಿಗಳ ಮೇಲೆ ಬಿದ್ದು ಅವರ ಒಂದು ಸದ್ದನ್ನಡಗಿಸಿ ನಿರ್ನಾಮ ಮಾಡಿದ ಖ್ಯಾತಿ ಯಾರಿಗೆ ಸಿಗ್ತದೆ? ಕೊಡವರಿಗೆ. ಈ ಒಂದು ಅದರ ಜೊತೆಗೆ ಅವರು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಹೇಳ್ತಾರೆ. ಕೊಡಗು ಎಷ್ಟು ಸುಂದರವಾಗಿದೆ, ಇಲ್ಲಿನ ಕೊಡಗು ಆ ಒಂದು ಮರ ಗಿಡ ಪ್ರಕೃತಿ ಎಷ್ಟು ಸಂಪೂರ್ಣವಾಗಿ ಹಬ್ಬಿಕೊಂಡಿದೆ ಅಂತ ಹೇಳಿದರೆ, ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ಅಂತ ಇದೆ, ಅಲ್ಲಿಯ ತನಕ ಸಂಪೂರ್ಣ ಕೊಡಗು ಮರ ಗಿಡಗಳಿಂದ ಹಚ್ಚ ಹಸಿರಿನಿಂದ ಕೂಡಿಕೊಂಡಿದೆ. ದಾನ ಧರ್ಮ ಕಟ್ಟಳೆ ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕಿದಂಥವರು ಕೊಡಗಿನವರು. ಅಲ್ಲಿನ ಜನರು ಆ ರೀತಿಯಾಗಿ ಬದುಕೊಂಡಿದ್ದಾರೆ. ಅವರು ದಾನ ಧರ್ಮವನ್ನು ಮಾಡ್ತಾರೆ. ಅವರ ಒಂದು ಕಟ್ಟಳೆ ರೀತಿ ನೀತಿಯ ಕೋಶ ಅಂತ ಅಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು ಎನ್ನುವಂತಹ ಸಾಲು ಕೂಡ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯಾಗಿದೆ. ಅಂದರೆ ನಮ್ಮ ಕೊಡಗು, ನಾವು ಕೊಡಗಿನ ಜನರು ಎಂದು ಅವರು ಹೇಳುವಂಥದ್ದು. ಇಲ್ಲಿ ಅವರು ಯಾವುದಕ್ಕೆ ವಿವರಿಸ್ತಾರೆ? ಕೊಡಗು ಅದೇನು ಸಾಮಾನ್ಯವಾದ ಪ್ರದೇಶವಲ್ಲ, ರಾಜರಿಂದ ಇನಾಮಾಗಿ ಬಂದಂತಹ ಭೂಮಿ, ರಾಜರಿಂದ ಇನಾಮಾಗಿ ಸಿಕ್ಕಿರುವಂತಹ ಭೂಮಿ. ಅದು ಸುಮ್ಮನೆ ಸಿಕ್ಕಿದಂತಲ್ಲ ಇದು ಅಂತ ಹೇಳಿ ಅವರು ವಿವರಿಸ್ತಾ ಇದ್ದಾರೆ. ದಾನವಾಗಿ ಬಳುವಳಿಯಾಗಿ ಬಂದಂತಹ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಧೈರ್ಯದಿಂದ ಪರಾಕ್ರಮಶಾಲಿಯಿಂದ ಅವರ ಪೌರುಷವಂತರಾಗಿ ಜೀವನ ಮಾಡ್ತಾ ಇದ್ದಾರೆ. ಸುಖದ ಆನಂದಗಳಿಂದ ಮೈಮರೆತು ಇದು ನಮ್ಮ ಕೊಡಗು, ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು ಅಂತ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಅವರ ಒಂದು ಹೆಮ್ಮೆಯ ದೇಶ ಪ್ರೇಮ ಕೊಡವರದಾಗಿದೆ. ತಾಯಿ ನೆಲದ ಅಭಿಮಾನ ಅವರ ಅಂತರಾಳದಲ್ಲಿ ಹುದುಗಿದೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು, ಅದರ ಹಿರಿಮೆ ಗರಿಮೆ, ಅಲ್ಲಿನ ಒಂದು ಬದುಕು, ಅವರ ರೀತಿ ನೀತಿ ಆಚಾರ ಎಲ್ಲ ಕೂಡ ವಿಶಿಷ್ಟವಾದುದು, ಅದ್ಭುತವಾದುದು ಅಂತ ಲೇಖಕರು ವಿವರಿಸ್ತಾ ಇರುವಂಥದ್ದು. ಕೊಡಗಿನ ಪುರಾಣಾತೀತ ಒಂದು ಇತಿಹಾಸ ಇದೆ. ಕೊಡಗಿನಲ್ಲಿ ಒಂದು ಪುರಾಣಾತೀತವಾಗಿ ಒಂದು
ಪೌರಾಣಿಕ ಕಥೆಯನ್ನು ಕೂಡ ಕಾಣ್ಬೋದು. ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ ನೋಡಿ. ಇದು ಅಗಸ್ತ್ಯನ ತಪದಮಣಿ ಕಾವೇರಿ ತಾಯಿಯ ತವ ವರ್ಮನೆ ಕದನ ಸಿರಿ ಗುಯ್ಯಾಲೆ ತೂಗಿದನಿಲ್ಲಿ ವರ್ಮನೆ ಇದೇಕೋ ಚೆಂಗಾಳ್ವರ ಸರಾಡಂಬರವು ಕುಣಿದ ಶ್ರೀರಂಗವು ಇದೋ ಇಲ್ಲರಳ್ದು ಹಾಲೇರಿಯ ಬಲಗಿರಿ ಶೃಂಗವು ಅಂತ ವಿವರಿಸ್ತಾ ಇದ್ದಾರೆ. ಪೌರಾಣಿಕ ಕಥೆಯನ್ನು ವಿವರಿಸ್ತಾ ಇದ್ದಾರೆ. ಪೌರಾಣಿಕ ಕಥೆಯಲ್ಲಿ ಯಾವ ರೀತಿ ಕತೆ ಬರ್ತದೆ ಅಂತ ಹೇಳಿದರೆ, ಅಗಸ್ತ್ಯ ಋಷಿ ತಪಸ್ಸಿಗೆ ಕುಳಿತಂತಹ ಜಾಗ. ಅಗಸ್ತ್ಯ ಋಷಿಯು ಕಾವೇರಿ ತಾಯಿ, ಕಾವೇರಿಯು ಅಗಸ್ತ್ಯ ಋಷಿಯ ಪತ್ನಿಯಾಗಿರ್ತಾಳೆ. ಕಾವೇರಿ ಸದಾ ತನ್ನ ಗಂಡನ ಜೊತೆಗೆ ಇರಬೇಕು ಅಂತ ಹೇಳಿ ಅಗಸ್ತ್ಯ ಋಷಿಯ ಕಮಂಡಲದೊಳಗೆ ಸದಾ ಅವಳು ಇರುವಂಥದ್ದನ್ನು ಕಾಣ್ಬೋದು. ಒಂದು ದಿವಸ ಅಗಸ್ತ್ಯ ಋಷಿ ನಮ್ಮ ಕೊಡಗಿಗೆ ಬಂದು ಅಲ್ಲಿ ತಪಸ್ಸಿಗಾಗಿ ಕುಳಿತಂತಹ ಸಂದರ್ಭದಲ್ಲಿ ಅಗಸ್ತ್ಯನು ತನ್ನ ಕಮಂಡಲವನ್ನು ಮರೆತು ಬಿಟ್ಟು ಹೋಗಿ ಬಿಡ್ತಾನೆ. ಕಾವೇರಿ ಆಗ ಏಕಾಂಗಿ ಆಗ್ತಾಳೆ. ಅದನ್ನು ಸಹಿಸದ ಕಾವೇರಿ ಆ ಕಮಂಡಲದಿಂದ ಜಿಗಿದು ಬಂದು ಕಾವೇರಿಯಾಗಿ ಹರಿದಳು ಎನ್ನುವಂತಹ ಪೌರಾಣಿಕ ಕಥೆಯನ್ನು ಕೇಳಿರ್ಬೋದು. ಪೌರಾಣಿಕ ಕಥೆ ತುಂಬಾ ಪ್ರಸಿದ್ಧವಾಗಿರುವಂತಹ ಒಂದು ಕಥೆಯಾಯಿತು. ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿ ಹರಿದ ತವರಿನ ಮನೆ ಕೊಡಗು ಕಾವೇರಿಯ ತವರು ಮನೆಯಾಗಿದೆ. ಅಷ್ಟೇ ಅಲ್ಲದೆ ಚೆಂಗಾಳ್ವ ವಂಶದ ಅರಸರು, ಹಾವೇರಿ ವಂಶದ ಅರಸರುಗಳು ಕಟ್ಟಿ ಆಳಿ ಮೆರೆದಂತಹ ಪ್ರದೇಶ ಕೊಡಗಿನ ಮತ್ತೊಂದು ವೈಶಿಷ್ಟ್ಯತೆ ಏನೆಂದರೆ, ಈ ಪ್ರದೇಶವನ್ನು ಕುಂತಲ ರಾಜ್ಯವೆಂದು ಹೇಳುವುದು ಸರಿಯಷ್ಟೇ. ಮೊದಲು ಕೊಡಗನ್ನು ಕುಂತಲ ರಾಜ್ಯ ಅಂತ ಹೇಳ್ತಾ ಇದ್ರು. ಕೇರಳದ ಸುಧಾರ್ಮಿಕ ರಾಜನ ಮಗು ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಈ ಒಂದು ಕೊಡಗಿನ ನಂಜರಾಜ ಪಟ್ಟಣದ ಬಳಿ ಇರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ ಎನ್ನುವಂತಹ ಇತಿಹಾಸದ ಒಂದು ಕಥೆಯಾಗಿ ಇರುವಂಥದ್ದನ್ನು ಕಾಣ್ಬೋದು. ಈ ಬಗೆಯ ಪುರಾಣಾತೀತ ಹೊಂದಿರುವಂತಹ ಕೊಡಗು ಇದೊಂದು ವಿಧಿಯ ಅಪೂರ್ವ ಸೃಷ್ಟಿ ಅಂತ ಇಲ್ಲಿ ನಮ್ಮ ಲೇಖಕರಾದಂತಹ ಪಂಜೆ ಮಂಗೇಶರಾವ್ ಅವರು ವಿವರಿಸ್ತಾ ಇದ್ದಾರೆ. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಬೆಡಗಿದು. ಕೊಡವ ಜನರಲ್ಲಿ ಒಮ್ಮತ ಇದೆ, ಕೊಡಗಿನ ಜನರಲ್ಲಿ ಒಗ್ಗಟ್ಟಿದೆ. ಅವರು ಎಲ್ಲರೂ ಜೊತೆಯಾಗಿ ಧೈರ್ಯದಿಂದ ಏನೇ ಬಂದರೂ ಎದುರಿಸ್ತಾರೆ. ಧೈರ್ಯದಿಂದ ಅವರು ಯುದ್ಧವನ್ನು ಮಾಡ್ತಾರೆ. ತಮ್ಮ ವೇಷಭೂಷಣಗಳಿಂದ ಅಲಂಕೃತರಾಗಿ ಹುತ್ತರಿಯ ಹಬ್ಬ ಹಾಡುಗಳಲ್ಲಿ ಒಮ್ಮತದಿಂದ ಬೆರೆತು ಕುಣಿದು ಕುಪ್ಪಳಿಸಿ ಆನಂದಿಸ್ತಾರೆ. ಇವರು ಹಬ್ಬವನ್ನು ಜೊತೆಯಾಗಿ ಒಗ್ಗಟ್ಟಿನಿಂದ ಆಚರಿಸುವಂಥದ್ದನ್ನು ಕಾಣ್ಬೋದು. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ, ನೆಮ್ಮದಿಯನು ತಾಳಲಿ ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ ಅಂತ ವಿವರಿಸ್ತಾ ಇದ್ದಾರೆ. ಕೊಡವರ ಒಮ್ಮತ ಐಕ್ಯಮತ್ಯದ ಗುಣವನ್ನು ಈ ಒಂದು ಹಬ್ಬದ ಆಚರಣೆಯಲ್ಲಿ ನಮಗೆ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಕೊಡಗಿನ ಬೆಡಗು, ಪ್ರಕೃತಿ ಸೌಂದರ್ಯ, ಅಲ್ಲಿನ ಸಾಂಸ್ಕೃತಿಕ ಭೌಗೋಳಿಕ ಹಿನ್ನೆಲೆಯೊಂದಿಗೆ ವೀರ ಕೊಡವರ ಸಾಹಸ, ಕ್ಷೇತ್ರಗಳ ವೈಶಿಷ್ಟ್ಯ ಚಿತ್ರಣ ನಮಗಿಲ್ಲಿ ಕಾಣ್ತಾ ಹೋಗ್ತದೆ. ಇವಿಷ್ಟು ವಿಚಾರಗಳು ಒಟ್ಟಿನಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ಒಂದು ಹಬ್ಬ ಆಚರಣೆ, ಅಲ್ಲಿನ ಒಂದು ಜನರ ಸಾಹಸ, ಅವರ ಒಂದು ಧೈರ್ಯ ಸ್ಥೈರ್ಯ ಸಾಹಸಗಳನ್ನೆಲ್ಲ ನಾವು ಇದರಲ್ಲಿ ಕಾಣ್ಬೋದು. ಇದರಲ್ಲಿ ಬಂದಿರುವಂತಹ ಸಾರಾಂಶವನ್ನು ನಾನು ನಿಮಗೆ ಹುತ್ತರಿಯ ಹಬ್ಬದಲ್ಲಿ ಬಂದಿರುವಂಥ ಸಾರಾಂಶವನ್ನು ನಿಮಗೆ ನಾನೊಮ್ಮೆ ತಿಳಿಸ್ತಾ ಹೋಗ್ತೇನೆ. ಪಂಜೆ ಮಂಗೇಶರಾಯರು ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು. ಅಲ್ಲಿಯೇ ಸರಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದರು. ಇದರಿಂದಾಗಿ ಪಂಜೆ ಮಂಗೇಶರಾಯರು ಕೊಡಗಿನ ಇತಿಹಾಸ, ಸಂಸ್ಕೃತಿ, ಭಾಷೆ, ಅಲ್ಲಿಯ ಜನರ ನಡೆ ನುಡಿ, ಗುಣ ಸ್ವಭಾವ, ಆಚಾರ ವಿಚಾರ ಎಲ್ಲವನ್ನು ಹತ್ತಿರದಿಂದ ಬಲ್ಲವರಾಗಿದ್ದರು. ಆ ನಾಡಿನ ಪ್ರಕೃತಿಯ ಸೊಬಗು, ಸಂಸ್ಕೃತಿ, ಅಲ್ಲಿನ ಧರ್ಮಕ್ಕೆ ಮನಸೋತರು.
ಆದ್ದರಿಂದ ಕೊಡಗಿನ ವೈಭವ ವೈಶಿಷ್ಟ್ಯತೆಯನ್ನು ಸೊಗಸಾಗಿ ಬಿಂಬಿಸುವ ಒಂದು ಹುತ್ತರಿಯ ಹಾಡು ರಚನೆಗೆ ಅವರು ಮುಂದಾಗಿದ್ದಾರೆ. ಹುತ್ತರಿ ಎಂಬ ಪದದ ಮೂಲ ಪುತ್ತರಿ. ಪುತ್ತರಿ ಎಂದರೆ ಹೊಸ ಅಕ್ಕಿ ಎಂದರ್ಥ. ಅಂದರೆ ಹೊಸ ಅಕ್ಕಿ ಇರುವ ಭತ್ತದ ಹಸಿತೆನೆಯನ್ನು ಮನೆಗೆ ತುಂಬಿಕೊಳ್ಳುವ ಅರ್ಥ. ಹೊಸ ಭತ್ತದ ಕೊಯ್ಲನ್ನು ನಡೆಸುವ ಪೂರ್ವಭಾವಿ ಹಬ್ಬವೇ ಹುತ್ತರಿ. ವಾಸ್ತವವಾಗಿ ಕೊಡವರ ಈ ಹಬ್ಬ ಹೊಸ ಅಕ್ಕಿಯನ್ನು ಪೊಂಗಿಸುವ ನಮ್ಮ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಆ ಸಂಕ್ರಾಂತಿ ಹಬ್ಬವನ್ನು ನೆನಪಿಗೆ ತರುವಂಥದ್ದು. ಈ ಹಬ್ಬವನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನ ಕಾರ್ತಿಕ ಪೌರ್ಣಮಿ, ರೋಹಿಣಿ ಅಥವಾ ಕೃತಿಕಾ ನಕ್ಷತ್ರದ ಕಾಲದಲ್ಲಿ ಆಚರಿಸ್ತಾರೆ. ಕೇರಳದ ಓಣಂ ಕಳೆದ 3 ತಿಂಗಳಲ್ಲಿ ಕೊಡಗಿನಲ್ಲಿ ಹುತ್ತರಿ ಬರುವುದು. ಹಾಗಾಗಿ ಇದರಿಂದ ಓಣಂ ಹಿಂದೆ ಪುತ್ತರಿ ಎನ್ನುವಂತಹ ಗಾದೆ ಮಾತು ಕೂಡ ಬಳಕೆಯಲ್ಲಿದೆ. ಕೊಡಗಿನಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಆಗಿ ವೃತ್ತಿನಿರತರಾಗಿದ್ದ ಕವಿ ಮಂಗೇಶರಾಯರವರು ಆ ಒಂದು ಕೊಡಗಿನ ನಾಡು, ಜನರ ಧೈರ್ಯ, ಶೌರ್ಯ, ಔದಾರ್ಯದಂತಹ ಉದಾತ್ತವು ಮೌಲಿಕವಾದ ಗುಣಗಳು ಹೃದಯಸ್ಪರ್ಶಿಯಾಗಿ ಕಂಡು ಇಂತಹ ಒಂದು ಅತ್ಯದ್ಭುತ ರಚನೆಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಹುತ್ತರಿಯ ಹಾಡಿನಲ್ಲಿ ಬಂದಿರುವಂತಹ ಪದದ ಅರ್ಥದಲ್ಲಿ ಮುಖ್ಯವಾಗಿರುವಂತಹ ಪದದ ಅರ್ಥ, ನಾನು ಮುಖ್ಯವಾದ ಪದದ ಅರ್ಥವನ್ನು ಆಯ್ಕೆ ಮಾಡಿಕೊಂಡು ಬರ್ಕೊಂಡಿದ್ದೇನೆ. ಅದನ್ನು ನಿಮಗೆ ಶಾರ್ಟ್ಸ್ ಮುಖಾಂತರ ಅದರಲ್ಲಿ ಕೂಡ ಹಾಕಿರ್ತೇನೆ. ಈಗಾಗಲೇ ನಾನು ಅದನ್ನು ನಿಮಗೆ ತಿಳಿಸಿದ್ದೆ, ನೀವು ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಬೋದು ಅದನ್ನು. ಇದರಲ್ಲಿ ಬಂದಿರುವಂತಹ ಕಠಿಣ ಪದದ ಅರ್ಥ ಬಿಮ್ಮನೆ. ಬಿಮ್ಮನೆ ಅಂದರೆ ಸುಮ್ಮನೆ. ಈಗ ನೀನು ಬಿಮ್ಮನೆ ಹೇಳ್ತಾ ಇದೆಯಾ, ಸುಮ್ಮನೆ ಹೇಳ್ತಾ ಇದೆಯಾ ಅನ್ನುವಂಥದ್ದು. ಬಿಮ್ಮನೆ, ಸುಮ್ಮನೆ. ಗಿರಿ ಅಂದರೆ ಬೆಟ್ಟ. ಹಗ್ಗ, ಬಗ್ಗ. ಬಗ್ಗ ಅಂದರೆ ಏನು? ಬಗ್ಗ ಅಂದರೆ ಹುಲಿ. ಜಮ್ಮದು, ನಾನು ಜಮ್ಮುವುದಿಲ್ಲ ಅಂದರೆ ಹೆದರುವುದಿಲ್ಲ. ಅಮ್ಮದು, ಅವಕಾಶ ಕೊಡುವುದಿಲ್ಲ. ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ. ಜಮ್ಮದು ಅಂದರೆ ಹೆದರುವುದಿಲ್ಲ. ಹೊಯ್ಲು. ಹೊಯ್ಲು ಅಂದರೆ ಹೊಡೆತ. ಹೊಯ್ಲು ಅಂದರೆ ಏನು? ಹೊಡೆತ. ಇನ್ನು ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಮುಖ್ಯವಾಗಿ ಬಂದಿರುವಂಥದ್ದು ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಎನ್ನುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ಇಲ್ಲಿ ನದಿಯ ಬಗ್ಗೆ ಅಂದರೆ ಕಾವೇರಿಯ ಬಗ್ಗೆ ಬಂದಾಗ ಅದು ಹುತ್ತರಿಯ ಹಾಡು ಅಂತ ನೆನಪಲ್ಲಿಟ್ಕೊಳ್ಳಿ. ಇನ್ನು ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ಅಂತ ಬಂದಾಗ ಅದು ಹುತ್ತರಿಯ ಹಾಡು ಕವಿತೆ ಅಂತ ನೆನಪಲ್ಲಿಟ್ಕೊಳ್ಳಿ. ಅಗಸ್ತ್ಯ ಋಷಿ ಅಂತ ಬಂದಾಗ ಅದು ಹುತ್ತರಿಯ ಹಾಡು. ಆಮೇಲೆ ಹಬ್ಬ ಹರಿದಿನ, ಅವರ ಧೈರ್ಯ, ಶೌರ್ಯ, ಸಾಹಸ ಎಲ್ಲ ವಿಚಾರಗಳು ಬಂದರೆ ಅದು ನೀವು ನೆನಪಲ್ಲಿಟ್ಕೊಳ್ಬೇಕು, ಅದು ಹುತ್ತರಿಯ ಹಬ್ಬ, ಹುತ್ತರಿಯ ಹಾಡಿನಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು ಅಂತ ನೆನಪಲ್ಲಿಟ್ಕೊಳ್ಬೇಕು. ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು. ಇವಿಷ್ಟು ನಿಮಗೆ ನೆನಪಿರಲಿ. ಒಟ್ಟಾರೆಯಾಗಿ ಹುತ್ತರಿಯ ಹಾಡು ಕೊಡಗಿನ ಹಬ್ಬವನ್ನು ವಿವರಿಸುವಂಥದ್ದು. ಕೊಡಗಿನ ಹಬ್ಬದ ಜೊತೆಗೆ ಕೊಡಗಿನ ಪ್ರಕೃತಿ ಸೌಂದರ್ಯ, ಕೊಡಗಿನ ಜನರ ಆಚಾರ ವಿಚಾರಗಳು, ಕೊಡಗಿನ ಜನರ ಧೈರ್ಯ, ಶೌರ್ಯ, ಅವರ ಒಂದು ಸಾಹಸ ಜೀವನವನ್ನು ಇಲ್ಲಿ ನಮಗೆ ವಿವರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಸಂಪೂರ್ಣ ಕೊಡಗಿನ ಚಿತ್ರಣವನ್ನು ಇಲ್ಲಿ ಲೇಖಕರಾದಂತಹ ಪಂಜೆ ಮಂಗೇಶರಾವ್ ಅವರು ನಮಗೆ ಹೊಸಗನ್ನಡದ ಕವಿತೆಯಾದಂತಹ ಹುತ್ತರಿ ಹಾಡಿನ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನಷ್ಟು ಕವಿತೆಗಳ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ. ನಾವು ಓದಿರುವಂತಹ ಇವತ್ತಿನ ಕವಿತೆ ಹುತ್ತರಿಯ ಹಾಡು ತುಂಬಾ ಮುಖ್ಯವಾಗಿರುವಂತಹ ಒಂದು ಕವಿತೆಯಾಗಿದೆ. ಅರ್ಥ ಮಾಡಿಕೊಳ್ಳಿ, ಹಾಗೆ ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಬರೆಯಿರಿ. ಇದು ಕೊಡಗಿನ ಹಬ್ಬದ ಬಗ್ಗೆ ವಿವರಿಸುವಂಥದ್ದು, ಕೊಡಗಿನ ಪ್ರಕೃತಿ ಸೌಂದರ್ಯ, ಕೊಡಗಿನ ಆಚಾರ ವಿಚಾರ, ಕೊಡಗಿನ ರೀತಿ ನೀತಿಯ ಬಗ್ಗೆ ವಿವರಿಸುವಂತಹ ಒಂದು ಕವಿತೆ ಎನ್ನುವಂಥದ್ದನ್ನು ಬರೆದ್ರೆ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಪಾಯಿಂಟ್ಸನ್ನು ಬರೆದ್ರೆ ಪರೀಕ್ಷೆಯ ಹಿಂದಿನ ದಿವಸದಲ್ಲಿ ಅಥವಾ ಪರೀಕ್ಷೆಗೆ ಹತ್ತಿರ ಇರುವಂಥ ಸಮಯದಲ್ಲಿ ಆದಷ್ಟು ಬೇಗ ಓದ್ಕೊಂಡು ಹೋಗಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.